ಕಣ್ಣಲ್ಲಿ ನೀರ್ ಬರುತ್ತೆ. ಬಟ್ ಸುಮಾರು ಹುಡುಗರ ಕಣ್ಣಲ್ಲಿ ನೀರು ಹಾಕ್ತಿದ್ದೀರಂತ ಯಜ್ಞ. ಎಸ್ಪೆಷಲಿ ರೋಸ್ ಡೇ ಟೈಮ್ ಅಲ್ಲಿ ಫುಲ್ ಕಂತೆ ರೋಸ್ ಸಿಕ್ತಿತ್ತಂತೆ, ಚಾಕ್ಲೇಟ್ ಸಿಕ್ತಿತ್ತಂತೆ. ರೋಸ್ ಡೇಗೆ ನಾನು ಡಿಗ್ರಿ ಫೈನಲ್ ಇಯರ್ ಇದ್ದಾಗ ಹೈಯೆಸ್ಟ್ ನಂಬರ್ ಆಫ್ ರೋಸಸ್ ನನಗ್ ಬಂದಿದ್ದು. ಏನಾದ್ರು ಶೇರಿಂಗ್ ಕೇರಿಂಗ್ ಅಂತ ಸಿಸ್ಟರ್ಸ್ಗೂ ಕೊಟ್ರ ರೋಸಸ್ ಚಾಕ್ಲೇಟ್ಸ್ ಇಲ್ಲ ಒಬ್ರೇನಾ? ಅವ್ರ ಶೇರ್ ಅವ್ರಿಗೆ ಸಿಗ್ತಾ ಇತ್ತು, ಶೇರ್ ನನಗ್ ಬರ್ತಾ ಇತ್ತು. ಸೊ ಕೇಳಿ ಕಬ್ಳಾಯಿಸ ಪೈಂಗ ದಟ್ಸ್ ದ ವೇ ಅಲ್ವಾ? ಇಲ್ಲ, ದಟ್ ಇಸ್ ನಾಟ್ ದ ವೇ. ಇಲ್ಲಿ ನೋಡಿ ಫುಲ್ ಶೇರಿಂಗ್ ಇಸ್ ಕೇರಿಂಗ್ ಆಗ್ತದೆ. ಏನು ಸೂಪರ್ ಆಗಿ ಗೋಲ್ಡನ್ ಬ್ರೌನ್ ಆಗಿ ಕ್ರಿಸ್ಪಿ ಆಗಿ ಫ್ರೈ ಆಗ್ತದೆ. ಹಾ, ಆ ಗಾರ್ಲಿಕ್ ಫ್ರೈ ಮಾಡೋದ್ ಸ್ಮೆಲ್ ಚೆನ್ನಾಗ್ ಚೆನ್ನಾಗಿರಲ್ಲ ಅಂತ. ಈಗ ನೆಕ್ಸ್ಟ್ ಏನ್ ಮಾಡ್ತೀಯಾ? ನೆಕ್ಸ್ಟ್ ಜಿಂಜರ್ ಹಾಕ್ಬೇಕು, ಶುಂಠಿ. ಓಕೆ, ಸ್ವಲ್ಪ ಶುಂಠಿ ಅವ್ರ ಫೇವ್ರೆಟ್ ಕೂಡ. ಹೌದಾ? ಒಂದು ಬೆಳಿಗ್ಗೆ ಟೀ ಮಾಡ್ತಾಳಲ್ಲ, ಬಿಟ್ರೆ ಒಂದ್ ಫುಲ್ ಹಾಕೊಂಡ್ ಕುಡಿತಾಳೆ ಬೇಕಾದ್ರೆ. ಶಿಲಾ ಜಿಂಜರ್. ಲಾಟ್ ಆಫ್ ಪೀಪಲ್ ಕಾಲ್ ಮಿ ಶುಂಠಿ, ಶ್ರುತಿ, ಶುಂಠಿ, ಗೋಸ್ ರೈಮಿಂಗ್ ಅಂತ. ಅವಳಿಗೆ ಶುಂಠಿ ಸಿಗ್ಲಿಲ್ಲ ನಿಮ್ನ ಜಡ್ಜ್ ಅದು ಒಂದು ಬಾಕಿ ಇತ್ತು ಜೀವನದಲ್ಲಿ. ನೆಕ್ಸ್ಟ್ ಟೊಮ್ಯಾಟೊ. ಓಕೆ, 2 ಟೊಮ್ಯಾಟೊ ಹಾಕ್ಬೇಕು, ಚಕ ಅಂತ ಹಾಕ್ಬೇಕು. ಕಾಣೆ, ಬಂಗುಡೆ, ಬೂತಾಯಿ, ಬಂಗುಡೆ ಇಲ್ಲಲ್ಲ, ಪಾಂಪ್ರೆಟ್, ಅಂಜಲ್, ಎಡಿ, ಲೇಡಿ ಫಿಶ್, ಅದೇ ಕಾಣೆ ಅಲ್ವಾ? ಕಾಣೆ. ಹಾ, 5. ಬೊಳೆಂಚಿ. ಇವಾಗ ಈ 5 ಅಲ್ಲಿ ನಿಮ್ಮ ಫೇವ್ರೇಟ್ ಯಾವ್ದು? ನಾನ್ ಮೀನ್ ತಿನ್ನಲ್ಲ. ಹೌದು, ನಾನ್ ಮಂಗಳೂರವಳು, ಆದ್ರೆ ನಾನ್ ಮೀನ್ ತಿನ್ನಲ್ಲ. ತಲೆ ಸುತ್ತಾ ಇದೆ ನನಗೆ. ಮಂಗಳೂರು ಹುಡುಗಿ ಮೀನ್ ತಿನ್ನಲ್ವಾ? ಇದು ಹೆಂಗಾಯ್ತು ಗೊತ್ತಾ? ಪ್ರೌನ್ಸ್ ಮತ್ತೆ ಕ್ರಾಪ್ ತಿಂತಾರೆ. ತಿರುಪತಿಗೆ ಹೋಗಿ ಲಡ್ಡು ಸಿಗದೆ ಇರೋ ತರ ಆಯ್ತಿದ್ದು. ಬಟ್ ಪಿಕ್ಚರ್ ಅಲ್ಲಿ ಉಳಿದವರು ಕಂಡೆನ್ಸಿಯಲ್ಲಿ ಫುಲ್ ಮೀನೆಲ್ಲ ಸೆಲ್ಲಿಂಗ್ ಮಾಡ್ತಾ ಇದ್ರಿ. ಅಯ್ಯೋ, ಅದ್ರ ಕತೆ ಏನ್ ಹೇಳ್ತಿ. ನನಗೆ ಆಕ್ಚುಲಿ ಕ್ಯಾರೆಕ್ಟರ್ ಫಸ್ಟ್ ಇನಿಷಿಯಲಿ ನಾನ್ ಬೇಡ ಅಂದಿದ್ದೆ. ಮೀನ್ಗೋಸ್ಕರ ಬೇಡ ಅಂದಿದ್ರ? ಹೌದು, ಫಿಶ್ ಮಾರ್ಕೆಟ್ ಅಲ್ಲಿ ಶೂಟ್ ಮಾಡ್ತಾರೆ ಅಂತ ಹೇಳಿದಕ್ಕೆ ನಾನ್ ಬೇಡ ಅಂದಿದ್ದೆ. ಆಮೇಲೆ I was called 4 ಸತಿ ಕಾಲ್ ಮಾಡಿ ಫೈನಲಿ ಒಪ್ಕೊಂಡೆ. ಓಕೆ ಮಾಡೋಣ ಅಂತ. ಆದ್ರೆ ಕಂಡೀಷನ್ಸ್ ಇತ್ತು. ಏನ್ ಕಂಡೀಷನ್? ನಾನ್ ಮೀನ್ ಮುಟ್ಟಲ್ಲ, ಓಕೆ, ಮತ್ತೆ ಆ ಬಟ್ಟಿ ಹೊಸದಿರ್ಬೇಕು, ಅದು ಮೀನ್ ಹಾಕಿರ್ಬಾರ್ದು ಅದ್ರಲ್ಲಿ. ಸೊ ಆಲ್ ದಟ್ ಕಂಡೀಷನ್ಸ್ ಇತ್ತು. ಸೊ ಅದ್ರೊಳಗಿದ್ದ ಪ್ಲಾಸ್ಟಿಕ್ ಮೀನೇ ಇರ್ಲಿಲ್ಲ. ಈ ವಿಷಯ ನಾನ್ ತಗೊಂಡು ಹೋಗ್ತೀನಲ್ಲ ಆ ಬಟ್ಟಿಯಲ್ಲಿ. ಈ ವಿಷಯ ಯಾರಿಗೂ ಗೊತ್ತಿರ್ಲಿಲ್ಲ. ಸೀಕ್ರೆಟ್ ಬಯಲಾಗಿದೆ ಇವತ್ತು. ಬುಟ್ಟಿಯಲ್ಲಿ ಮೀನೇ ಇರ್ಲಿಲ್ಲ. ಟೊಮೆಟೊ ಇಸ್ ರೆಡಿ. ಇವಾಗ ಕರ್ಬೇವಿನ ಸೊಪ್ಪು ಹೋಗ್ತಾ ಇದೆ ಅಲ್ಲಿ. ಇಲ್ಲಿ ನಾವು ಬೆಳ್ಳುಳ್ಳಿ ಹಾಕಿದ್ವಿ ಎಣ್ಣೆಗೆ, ಆಮೇಲೆ ಆನಿಯನ್ ಫ್ರೈ ಮಾಡಿ, ಈರುಳ್ಳಿ ಹಾಕಿದ್ವಿ, ಫ್ರೈ ಮಾಡಿದ್ವಿ, ಶುಂಠಿ ಹಾಕಿದ್ವಿ, ಬೆಳ್ಳುಳ್ಳಿ ಕ್ರಶ್ ಮಾಡಿ, ಕ್ರಶ್ಡ್ ಬೆಳ್ಳುಳ್ಳಿ, ಆಮೇಲೆ ಈರುಳ್ಳಿ, ಶುಂಠಿ, ಟೊಮ್ಯಾಟೊ, ಕರಿಬೇವು. ಕರೆಕ್ಟಾ? ಇದನ್ನೆಲ್ಲ ಇವಾಗ ಫ್ರೈ ಮಾಡ್ತಾ ಇದೀವಿ. ಈಗ ಕಾಯಿ ಹಾಲು ಹಾಕ್ಬೇಕು. ಇದು ಒಂಥರ ಮಂಗಳೂರು ಸ್ಟೈಲೇ ಆಯ್ತಲ್ಲ, ಕಾಯಿ ಹಾಲು ಹಾಕಿ. ಆಲ್ಮೋಸ್ಟ್. ಆದ್ರೆ ಪನೀರ್ ಬಂದಿರೋದ್ರಿಂದ ನಾರ್ತ್ ಇಂಡಿಯನ್ ರೆಡ್ ಟೇಸ್ಟ್ ಆಗ್ಲೇ ರುಬ್ಬಿರೋ ಪೇಸ್ಟ್. ಸೊ ಇದಕ್ಕೆ ರೆಡ್ ಪೇಸ್ಟ್ ಆಡ್ ಮಾಡ್ತಾ. ಸೊ ಆವಾಗ್ಲೇ ಗ್ರೈಂಡ್ ಮಾಡಿ ಗಿರ್ರ ಅಂತ ರೆಡಿಯಾಗಿ ಕಾಯ್ತಿದ್ದ ರೆಡ್ ಪೇಸ್ಟ್. ಇವಾಗ ಏನ್ ಬೇಕು ಫೈನಲಿ? ಕಾಬೂಲಿ ಚೆನ್ನ. ಚಂದವಾಗಿದೆ. ಅಂದ್ರೆ ಇದು ಜಾಸ್ತಿ ಟೈಮ್ ತಗೊಳಲ್ಲ ಕುಕ್ ಆಗಕ್ಕೆ. ಹೌದು, ಕಾಬೂಲಿ ಚೆನ್ನ ಮೊದಲೇ ಬೇಯಿಸಿರ್ತೀವಲ್ಲ, ಅದಕ್ಕೆ ಜಾಸ್ತಿ ಟೈಮ್ ಬೇಡ. ನಥಿಂಗ್ ಸ್ವೀಟರ್ ದೆನ್ ಸಾಲ್ಟ್ ಹೇಳ್ತಾರಲ್ಲ. ಏನೇ ಇರ್ಲಿ, ತಿಂಡಿ ಯಾವ್ದೇ ಇರ್ಲಿ, ಸಾಲ್ಟ್ ಇಲ್ದೆ ಟೇಸ್ಟ್ ಇಲ್ಲ, ರುಚಿ ಇಲ್ಲ. 2 ಸ್ಪೂನ್ ಸಾಲ್ಟ್. ಸ್ವಲ್ಪ ಮುಚ್ಚಿಡ್ಬೇಕು. ಫುಲ್ ಸಿಮ್ಮಲ್ಲಿ ಇದೆಯಾ? ಸಿಮ್ಮಲ್ಲಿ. ಓಕೆ, ನೆಕ್ಸ್ಟ್ ಸ್ಟೆಪ್. ಓಕೆ, ಇವಾಗ ಪನ್ನೀರ್ ಫ್ರೈ ಆಯ್ತು. ಇಲ್ಲ, ಪನ್ನೀರ್ ಫ್ರೈ ಮಾಡಿ. 1 ಸ್ಪೂನ್ ಆಯಿಲ್ ಹಾಕ್ಬೇಕು, 1 ಸ್ಪೂನ್ ಎಣ್ಣೆ. ಓಕೆ, ಇಷ್ಟು ಎಣ್ಣೆ ಸಾಕಾ ಪನ್ನೀರ್ಗೆ? ಸೆಲ್ಫ್ ಕಾನ್ಶಿಯಸ್ ಇಲ್ಲ, ನಾನ್ ಸ್ಟಿಕ್ ಪ್ಯಾನ್ ಅಲ್ವಾ, ಜಾಸ್ತಿ ಬೇಡ. ಒಟ್ನಲ್ಲಿ ಈ ಪನ್ನೀರ್ ಚೋಲೆ ತಿಂದ್ರೆ 5 kg ಕಮ್ಮಿ ಆಗ್ತೀರಾ, ಜಾಸ್ತಿ ಆಗಲ್ಲ. ನೋಡಕ್ಕೆ ಇದು ಬಹಳ ರಿಚ್ ಆಗಿದೆ ಈ ಪನ್ನೀರ್ ಚೋಲೆ. ಸೊ ಎಷ್ಟು ಕ್ಯಾಲರೀಸ್ ಇರ್ಬೋದು ಇದ್ರಲ್ಲಿ? ಕ್ಯಾಲರೀಸ್ ಆಕ್ಚುಲಿ ಆಯಿಲ್ ಫ್ಯಾಟ್ ವೈಸ್ ಕಮ್ಮಿ ಇದೆ. ಪನೀರ್ ನ ನೀವು ನೋಡೋದಾದ್ರೆ ಇಟ್ಸ್ ಪ್ರೋಟೀನ್ ಅಂಡ್ ಕ್ಯಾಲ್ಸಿಯಂ ಆಲ್ಸೋ. ಚೋಲಿ ಕಾಬೂಲಿ ಚನಾ ಅಗೇನ್ ಪ್ರೋಟೀನ್. ಕೋಕೋನಟ್ ಮಿಲ್ಕ್ ಕೂಡ ಫ್ಯಾಟ್ ಅದೇ, ಇಟ್ಸ್ ಗುಡ್ ಫ್ಯಾಟ್. ಅದು ಕೋಕೋನಟ್ ಮಿಲ್ಕ್ ಕೂಡ, ಕಾಯಿ ಹಾಲು ಕೂಡ ಇಟ್ಸ್ ಗುಡ್ ಫ್ಯಾಟ್. ಇಟ್ಸ್ ಗುಡ್ ಫಾರ್ ಯೋರ್ ಹಾರ್ಟ್ ಆಲ್ಸೋ ಅಲ್ಲ. ಸೊ ಹಂಗಾಗಿ ಕೊಲೆಸ್ಟ್ರಾಲ್ ಅಂತೀವಲ್ಲ, ಇಟ್ಸ್ ದಟ್. ಬಟ್ ಇದು ತುಂಬಾ
ಸೈಲೆಂಟ್ ಮಮತಾ, ಮಾತೇ ಆಡಲ್ಲ ಅಂತಿರಲ್ಲ. ನೀವ್ ಏನ್ ಕೇಳಿದ್ರು ಒಂದ್ ವರ್ಡ್ ಅಲ್ಲಿ ಆನ್ಸರ್ ಮಾಡ್ತಾಳೆ. ಇಟ್ಸ್ ಗುಡ್, ಅಮೇಜಿಂಗ್, ಲವ್ಲಿ. ಇವ್ರನ್ನ ಮಾತಾಡ್ಸಕ್ ಏನಾದ್ರೂ ಒಂದು ಟೆಕ್ನಿಕ್ ಇದೆಯಾ, ಇಲ್ಲದ ಕೀ ಇದೆಯಾ? ಒಂದ್ ನಾಯಿ ಬಿಟ್ಬಿಡಿ ಓಡೋಗ್ತಾಳೆ ಇಲ್ಲಿಂದ. ಓಡ್ ಹೋಗಕ್ ರೆಡಿ ಆಗಿದಾರ ಅವಾಗ್ಲಿಂದ, ಗೊತ್ತು. ಹಾ, ಸೊ ಯಜ್ಞ ಊಟ ಹೇಗಿದೆ ಅಂತ ಇವಾಗ ನೋಡಿ. ಒಂದು ಕನ್ನಡ ಎಕ್ಸಾಮಿನೇಷನ್ ಅಲ್ಲಿ ಹೆಂಗ್ ಹೇಳ್ತಾರೆ, ಈ ಸಂದರ್ಭಕ್ಕೆ ಕರೆಕ್ಟ್ ಆಗಿ ವಿವರಿಸಿ ಬರೆಯಿರಿ ಅಂತ. ಆ ತರ ಒಂದು 4 ಮಾರ್ಕ್ ಕ್ವೆಶ್ಚನ್ ಇದು. ಯಜ್ಞ ಊಟನ ಡಿಸ್ಕ್ರೈಬ್ ಮಾಡಿ, ಅವರ ಅಡಿಗೆನ, ಅವರ ಕೈ ರುಚಿನ ಡಿಸ್ಕ್ರೈಬ್ ಮಾಡಿ. 4 ಮಾರ್ಕ್ಸ್ ಬೇಕು ನಿಂಗೆ. ಸೊ 1 ಪೇಜ್ ಆದ್ರೂ ಬದಲೇಬೇಕು. ಕರೆಕ್ಟ್. ನಾರ್ತ್ ಇಂಡಿಯನ್ ಡಿಶಸ್ ಒಳ್ಳೆ ಚೆನ್ನಾಗಿ ಮಾಡ್ತಾಳೆ ಅವಳು. ಓಕೆ. ಅಂಡ್ ದೆನ್ ಕೇಕ್ಸ್, ಶಿ ಬೇಕ್ಸ್ ವೆಲ್. ಓಕೆ. ಯಾವತ್ತಾದ್ರೂ ಯಜ್ಞ ಮಾಡ್ರೆ ಯಾವ್ದಾದ್ರು ಡಿಶ್ ಅನ್ನ ಮಾಡ್ಕೊಡು ಅಂತ ಕೇಳಿ ಕೇಳಿ ತಿಂದಿದ್ದೀರಾ? ಗುಲಾಬ್ ಜಾಮೂನ್. ಆಹಾ, ನಾನ್ ಸ್ವೀಟ್ಸ್ ಕೂಡ ಚೆನ್ನಾಗ್ ಮಾಡ್ತೀನಿ, ಹೇಳು. ಅಂಡ್ ಪಾಲಕ್ ಮೇಥಿ ಪನೀರ್. ಪಾಲಕ್ ಮೇಥಿ ಮೇಥಿ ಪನೀರ್. ಪನೀರ್. ದಿಸ್ ಇಸ್ ದ ಪನೀರ್ ಫ್ಯಾಮಿಲಿ. ದಟ್ಸ್ ಮೈ ಫೇವ್ರೇಟ್. ಯಾ, ಪನೀರ್ ಯಾಕೆ, ಇಟ್ಸ್ ಲೈಕ್ ಅ ಸ್ಟೇಪಲ್ ಫುಡ್. ಮಮ್ಮಿಗ್ ಪನೀರ್ ತುಂಬಾ ಇಷ್ಟ. ಆಲ್ಮೋಸ್ಟ್ ಡೈಲಿ ಮಾಡ್ಕೊಟ್ರು ಅವ್ರಿಗೆ ಬೇಜಾರಾಗಲ್ಲ. ಪನೀರ್ ಚಿಲಿ ಮಾಡೋದು, ಪಾಲಕ್ ಪನೀರ್ ಮಾಡೋದು, ಇವಳು ಇದ್ ಮಾಡ್ತಾಳೆ. ಪನೀರ್ ಅಂತೂ ಇದ್ದೇ ಇರತ್ತೆ. ನಾರ್ತ್ ಇಂಡಿಯನ್ ಕಿಂತ ಜಾಸ್ತಿ ನಾವು ತಿಂತೀವಿ. ಫ್ರೈ ಆಗಿದೆಯಾ? ಫ್ರೈ ಆಗಿದೆ. ಪನೀರ್ ಇಸ್ ರೆಡಿ. ಪನೀರ್ ಅಂತ ಇಲ್ಲಿ. ಆದ್ರೆ ಈ ಟೇಬಲ್ ತುಂಬಿ ತುಳುಕ್ತಾ ಇದೆ. ಇದ್ರಲ್ಲಿ ಇನ್ನು ಏನಾದ್ರೂ ಯೂಸ್ ಮಾಡ್ತೀವಾ? ಕೊರಿಯಂಡರ್ ಯೂಸ್ ಮಾಡ್ತಾಳೆ. ಹೌದು, ಕೊರಿಯಾಂಡರ್. ಕೋರಿಯಾಂಡರ್, ಗರಂ ಮಸಾಲ. ಸ್ವಲ್ಪ ನೀರ್ ಬೇಕು. ಮಸಾಲಾ ನೀರು, ನಾರ್ಮಲ್ ನೀರು, ನಾರ್ಮಲ್ ವಾಟರ್. ಸೂಪರ್ ಆಗಿ ಬಂದಿದೆ. ಹ್ಮ್. ಸ್ವಲ್ಪ ಸಾಕು. ಡ್ಯಾಂಗ್ 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 ಅಂತ. ಇಲ್ಲ, ಈಗ ಗರಂ ಮಸಾಲ. ಒಂದ್ ನಿಮಿಷ, ನೀವು ಗರಂ ಮಸಾಲ ಹಾಕಿಂತ ಮುಂಚೆ ನಿಮ್ಮನ್ನ ಒಂದು ಗರಂ ಪ್ರಶ್ನೆ ಕೇಳುವ ಪ್ಲಾನ್ ಇಟ್ಕೊಂಡಿದ್ದೀನಿ ನಾನು. ಆ ಪ್ರಶ್ನೆ ಆ ಜಾಗದಲ್ಲಿ ಕೇಳ್ತೀನಿ, ಆವಾಗ ನೀವು ಮಾತಾಡ್ಲೇಬೇಕು. ಓಕೆನಾ? ಇವಾಗ ಹಾಕಿ ಗರಂ ಮಸಾಲ. ಎಷ್ಟು ಸ್ಪೂನ್ ಗರಂ ಮಸಾಲ? ಸ್ಮಾಲ್ ಸ್ಪೂನ್ ಗರಂ ಮಸಾಲ. ಒಂದು ಟೀ ಸ್ಪೂನ್ ಗರಂ ಮಸಾಲ ಹಾಕ್ಬೋದು. ಓಕೆ. ಲಾಸ್ಟ್ ಗೆ ಹಾಕ್ಬೇಕಾ? ಇಲ್ಲ, ಇನ್ನೂ ಸ್ವಲ್ಪ ಅದು ಬಾಯ್ಲ್ ಆಗಿ. ಆಲ್ರೈಟ್. ಆಮೇಲೆ ಇದ್ರಲ್ಲಿ ಇನ್ನೇನ್ ಬೇಕು? ಮಹಾಜನಗಳೇ, ನೀವ್ ಅಕಸ್ಮಾತ್ ಈ ಪನೀರ್ ಚೋಲೆ ಶುರು ಮಾಡಿದ್ರೆ ಬೈ ನಾವು ನಿಮ್ಮ ಮನೆಗಳಲ್ಲೂ ರೆಡಿ ಆಗಿರತ್ತೆ. ಈಗ ಪನೀರ್ ಹಾಕ್ಬೇಕು. ಓಕೆ, ಪನೀರ್ ಹಾಕ್ಬಿಡೋಣ. ಫೈನಲಿ ಪನೀರ್ ಗೋಯಿಂಗ್ ಟು ಚೋಲೆ. ಆಹಾ, ಆಕ್ಚುಲಿ ಎಷ್ಟು ಕಡಿಮೆ ಆಯಿಲ್ ಯೂಸ್ ಆಯ್ತಲ್ಲ ಅಲ್ವಾ? ಈಗ ಅದೇ ಹೋಟೆಲ್ ಅಲ್ಲೆಲ್ಲ ತುಂಬಾ ಆಯಿಲ್ ಹಾಕ್ತಿರ್ತಾರೆ. ಮೇಲೆ ಒಂದು ಲೇಯರ್ ಇರುತ್ತೆ, ತಲೆಗೆ ಹಚ್ಕೋಬೇಕು. ಹಚ್ಕೋಬಿಯಾ. ಫೈನಲ್ ಟಚ್, ಕೊತ್ತಂಬರಿ ಸೊಪ್ಪು ಬಿದ್ದಾಗಿದೆ. ಆಲ್ಮೋಸ್ಟ್ ರೆಡಿ. ಇನ್ನೇನ್ ತಿನ್ನೋದೊಂದು ಬಾಕಿ. ಬಟ್ ಇದ್ರ ಜೊತೆ ಏನ್ ಚೆನ್ನಾಗಿರತ್ತೆ ತಿನ್ನಕ್ಕೆ? ಪೂರಿ, ನಾನ್, ರೋಟಿ, ಫಲ್ಕಾಸ್. ಇವ್ಳು ಯೂಶಲಿ ಪೂರಿ ಮಾಡೋದು. ಅದು ತುಂಬಾ ಚೆನ್ನಾಗಿ ಟೇಸ್ಟ್ ಇರುತ್ತೆ ಇದ್ರ ಜೊತೆ. ಚೋಲ ಅಂದ್ರೆ ಪೂರಿನೇ ಜೊತೆ ಚೆನ್ನಾಗಿರೋದಲ್ವಾ? ಚೋಲೆ ಭಟೂರೆ, ಪನೀರ್ ಚೋಲೆ. ಇದು 2 ಮಿನಿಟ್ಸ್ ಹಂಗೆ ಸಿಮ್ ಆಗ್ಲಿ. ನೋಡಿ, ನಿಮ್ಗೆ ತುಂಬಾ ಕಷ್ಟ ಕೊಡೋದ್ ಬೇಡ ಅಂತ ನಮ್ ಕಿಚನ್ ಅಲ್ಲಿ ಕಷ್ಟಪಟ್ಟು ಬೆಳಗ್ಗೆ 4 ಗಂಟೆಗೆ ಎದ್ದು ನಾನೇ ಪೂರಿ ಹಿಟ್ಟನ್ನ ಕಲ್ಸಿ ರೆಡಿ ಮಾಡಿ ಇವಾಗ ಪೂರಿ ಮಾಡಿ ಇಟ್ಟಿದ್ದೀನಿ. ಸೊ ಚೋಲ ರೆಡಿ ಆಗಿದ ತಕ್ಷಣ ಬ್ಯಾಟಿಂಗ್ ಮಾಡೋಣ. ಸ್ವಲ್ಪ ಜಾಸ್ತಿ ಬಿಲ್ಡಪ್ ಆಯ್ತು. 4 ಗಂಟೆಗೆ ಎದ್ಬಿಟ್ಟು ಪೂರಿ ಮಾಡಿದ. ಹೌದಾ? ಹೆಲ್ಪ್ ಮಾಡಿದಲ್ಲ ಯಜ್ಞ. ಡಿಡ್ ಯು ಫಾರ್ಗೆಟ್? ರಿಮೆಂಬರ್ ನೌ. ಜೊತೆಲಿ ಮಾಡಿದ್ದು. ಎಕ್ಸಾಕ್ಟ್ಲಿ, ನಾವೇ ಮಾಡಿದ್ದು. ಈಗ ತುಂಬಾ ಕಷ್ಟ. ತರ್ಸೋಣ ಪೂರಿನ. ಪನ್ನೀರ್ ಚೋಲ ಸೂಪರ್ ಡೂಪರ್ ಆಗಿ ರೆಡಿ ಆಗಿದೆ. ಪೂರಿನೂ ರೆಡಿ ಆಗಿದೆ. ಸೊ ಪೂರಿ ಬರ್ಲಿ. Here it is, ಪೂರಿ. ಇವಾಗ ಕಮ್ರಿ, ಲೆಟ್ಸ್ ಈಟ್ ರೀ. ತಗೊಂಬಾ. ಶಿಫ್ಟ್ ಆಗೋಣ ಡೈನಿಂಗ್ ಟೇಬಲ್ಗೆ. ಬೋಲೆ ತೋ ಅಪ್ಪು, ಒಂದ್ ಪನ್ನೀರ್ ಚೋಲೆನ ಟ್ರೈ ಮಾಡಿದ್ವಿ. ಇವಾಗ ಅದನ್ನ ಹೇಗ್ ಮಾಡೋದು ನೋಡ್ಕೊಂಡ್ ಬನ್ನಿ ನೀವೇ. ಇಂಗ್ರೀಡಿಯೆಂಟ್ಸ್ ನ ಒಂದು ಸಣ್ಣ ರೀಕ್ಯಾಪ್ ಅಲ್ಲಿ. ಪನೀರ್ ಚೋಲೆ ಬೇಕಾಗಿರುವ ಸಾಮಗ್ರಿಗಳು: ನೆನೆಸಿ ಬೇಯಿಸಿದ ಕಾಬೂಲ್ ಕಡಲೆ, ಒಣಮೆಣಸಿನಕಾಯಿ, ಜೀರಿಗೆ, ಸಾಸಿವೆ, ಮೆಂತ್ಯಕಾಳು, ಕರಿಬೇವು, ಅರಿಶಿಣ, ಬೆಳ್ಳುಳ್ಳಿ, ಶುಂಠಿ, ಟೊಮ್ಯಾಟೊ, ಕಾಯಿ ಹಾಲು, ಉಪ್ಪು, ಗರಂ ಮಸಾಲ, ಪನೀರ್, ಕೊತ್ತಂಬರಿ ಸೊಪ್ಪು. ಮಾಡುವ ವಿಧಾನ: ಬಾಣಲೆಗೆ ಎಣ್ಣೆ, ಒಣಮೆಣಸಿನಕಾಯಿ, ಧನಿಯಾ, ಜೀರಿಗೆ, ಸಾಸಿವೆ, ಮೆಂತ್ಯಕಾಳು, ಕರಿಬೇವು ಹಾಕಿ ಹುರಿದುಕೊಂಡು ಮಿಕ್ಸಿಗೆ ಹಾಕಿ ಅದಕ್ಕೆ ಅರಿಶಿಣ, ಸ್ವಲ್ಪ ನೀರು ಸೇರಿಸಿ ಪೇಸ್ಟ್ ತಯಾರಿಸ್ಕೊಳ್ಳಿ. ಪ್ಯಾನ್ಗೆ ಎಣ್ಣೆ, ಜಜ್ಜಿದ ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ, ಟೊಮ್ಯಾಟೊ, ಕರಿಬೇವು, ಕಾಯಿ ಹಾಲು, ರುಬ್ಕೊಂಡ ಪೇಸ್ಟ್, ನೆನೆಸಿ ಬೇಯಿಸ್ಕೊಂಡ ಕಾಬೂಲ್ ಚನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ ಬೇಯೋದಕ್ಕೆ ಬಿಡಿ. ನಂತರ ಗರಂ ಮಸಾಲ, ಬೇಯಿಸ್ಕೊಂಡ ಪನೀರ್, ಸ್ವಲ್ಪ ನೀರು ಸೇರಿಸಿ ಕೊತ್ತಂಬರಿ ಸೊಪ್ಪು ಹಾಕಿ 4 ನಿಮಿಷಗಳ ಕಾಲ ಬೇಯಿಸಿದ್ರೆ ಪನೀರ್ ಚೋಲೆ ರೆಡಿ. ಆಹಾ ಮಹಾಜನಗಳೇ, ಪೂರಿ ರೆಡಿ ಇದೆ, ಚೋಲೆ ರೆಡಿ ಇದೆ, ನಮ್ಮ ಹೊಟ್ಟೆನೂ ರೆಡಿ ಇದೆ. ತುಂಬಾ ಸೈಲೆಂಟ್ ಆಗಿ ಏನೋ ಇದೀರಾ ನೀವು. ಆದ್ರೆ ಯಜ್ಞ ಸಂಪಲ್ಲಿ ಬಿದ್ದಾಗ
ಅಂತ ಯಾರೋ ನಗ್ತಿದ್ರಂತೆ. ಯಜ್ಞ ಟೆಲ್ ದ ಸ್ಟೋರಿ ನಾವು ಇವಾಗ ಹೇಳಿ. ನಾನು ಮನೆ ಕೆಳಗೆ ಒಂದ್ ಸಂಪಿದೆ ಆಯ್ತಾ, 10 feet ಅದು. ನಾವು ಮುಂಚೆ ಮನೆ ಇದ್ವಿ, ಅದ್ರಲ್ಲಿ ಅರ್ಧ ನೀರಿತ್ತು. Okay. ನಾನು ಅವಾಗ 6th 7th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದೆ. ನನ್ ಹೈಟ್ ತುಂಬಾ ಕಡಿಮೆ ಇತ್ತು ಅವಾಗ. ನೀರಲ್ಲಿ ಏನೋ ಆಟ ಆಡ್ತಿದ್ದೆ, ಹಿಂಗ್ ನಿಂತ್ಕೊಂಡು ಆ ಕಡೆ ಈ ಕಡೆ ಕಾಲ್ ಮಾಡ್ಕೊಂಡು ಹಿಂಗ್ ನಿಂತ್ಕೊಂಡು ಧುಬುಕ್ ಅಂತ ಬಿದ್ಬಿಟ್ಟಿದ್ದೀನಿ. ಅಲ್ಲಿ ರೋಲ್ ಆಗ್ತಾ ಇದೆ ನಾನು, ನನಗ್ ಕೆಳಗೆ ಸಿಗ್ತಾ ಇಲ್ಲ. ಐ ಆಮ್ ವೆರಿ ಶಾರ್ಟ್ ಅವಾಗ. ಸ್ವಿಮ್ಮಿಂಗ್ ಬರ್ತಾ ಇತ್ತು, ನನ್ನ ಅಮ್ಮ ದೂರ ದೂರ ನೀರಿಂದ. ಅಯ್ಯೋ. ಸೊ ಹಾಗಾಗಿ ನಾನು ರೋಲ್ ಆಗ್ತಾ ಇದ್ದೀನಿ. ಇವ್ಳು ನೋಡಿದಾಳೆ ನನ್ನ, ಇವ್ಳು ನನ್ಗೆ ಹೆಲ್ಪ್ ಮಾಡೋ ಬದಲು ಬಿದ್ದು ಬಿದ್ದು ನಗ್ತಾ ಇದ್ದಾಳೆ. ಇಮ್ಯಾಜಿನ್ ನನಗೆ ಮೇಲ್ ಬರಕ್ಕೂ ಆಗ್ತಿರ್ಲಿಲ್ಲ. ಫೈನಲಿ ಅಮ್ಮ ರೋಲ್ ಆಗೋ ರೀತಿ ಅವ್ರು ತುಂಬಾ ಫನಿ ಇತ್ತು ಅದು. ಆಕ್ಚುಲಿ ನಾನು ಟ್ರೈ ಮಾಡ್ತಾ ಇದ್ದೀನಿ ಬರೋದಕ್ಕೆ, ಅದು ಸಿಗ್ತಾ ಇರ್ಲಿಲ್ಲ. ತಿರ್ಗಾ ರೋಲ್ ಆಗೋದು. ಬಿಡಿ, ನಂಬಕ್ ಆಗದೇ ಇರೋ ವಿಷಯ. ಮಂಗಳೂರು ಹುಡುಗಿ ಮೀನ್ ತಿನ್ನಲ್ಲ, ಮಂಗಳೂರು ಹುಡುಗಿಗೆ ಈಜು ಬರಲ್ಲ. ಈಜ್ ಬರುತ್ತೆ. ಈಗ ಬರುತ್ತೆ. ಮಂಗಳೂರಲ್ಲಿ ಬೀಚ್ ಅಲ್ಲಿ ಮೀನ್ ಹುಡುಕತಾರ, ನೀವು ಸಂಪಲ್ಲಿ ಮೀನ್ ಹುಡುಕ್ತಿದ್ರೇನೋ ಅಂತ ಅನ್ಕೊಂಡೆ. ಬಟ್ ಬೇಡ ಬಿಡಿ. ನೀನು ಮತ್ತೆ ನಾನು ದೂರ. ನೈಸ್, ಇಟ್ಸ್ ವೆರಿ ನೈಸ್. ಟೇಸ್ಟ್ ಇಟ್. ಆಕ್ಚುಲಿ ಗುಡ್ ಯಾ. ವಾವ್, ಯು ಕ್ಯಾನ್ ಸ್ಮೈಲ್ ನೌ. ತುಂಬಾ ಚೆನ್ನಾಗಿದೆ. ಹೋಟ್ಲಲ್ಲಿ ಮಾಡೋ ತರ ಇದೆ ಅಲ್ಲ. ತುಂಬಾ ಚೆನ್ನಾಗಿ, ತುಂಬಾ ಸಾಫ್ಟ್ ಆಗಿ, ತುಂಬಾ ಫ್ಲೇವರ್ಫುಲ್ ಆಗಿ ಈ ಪನ್ನೀರ್ ಚೋಲೆ ರೆಡಿ ಆಗಿ ನಮ್ಮ ಬಾಯೊಳಗೆ ಹೋಗ್ತಾ ಇದೆ. ಪ್ಲೇಟಿಂದ ಬಾಯಿಗೆ. ಇಷ್ಟು ಸೈಲೆಂಟ್ ಆಗಿರೋ ಹುಡುಗಿ ಕಾಲೇಜ್ ನೋಟಿಸ್ ಬೋರ್ಡ್ ಅಲ್ಲಿ ನೋಡಿದ್ರಂತೆ, ಆಕ್ಟರ್ ವಾಂಟೆಡ್, ಆಕ್ಟ್ರೆಸ್ ವಾಂಟೆಡ್ ಅಂತ. ಯಾರಿಗೂ ಕೇಳ್ದೆ ನನ್ಗೂ ಹೇಳಿಲ್ಲ ಅಲ್ವಾ? ಯಜ್ಞನ್ ಡೀಟೇಲ್ಸ್, ಬಯೋಡೇಟಾ ಎಲ್ಲ ಕಳ್ಸಿದೀರಾ? ಮಮ್ಮಿಗೆ ತುಂಬಾ ಇಂಟ್ರೆಸ್ಟ್ ಇದೆ ಫಿಲ್ಮ್ ಇಂಡಸ್ಟ್ರಿ ಅಂದ್ರೆ. ಅಂಡ್ ಇವನ್ ಶಿ ಇಸ್ ಗುಡ್ ಇನ್ ಆಕ್ಟಿಂಗ್. ಅಂಡ್ ಶಿ ಇಸ್ ಟು 9th ಅಲ್ಲಿ ಅವಳು ಡ್ಯಾನ್ಸ್ ಮಾಡಿದ್ಲು ಫಸ್ಟ್ ಟೈಮ್. ಅವಳು ಡ್ಯಾನ್ಸ್ ತುಂಬಾ ಇಷ್ಟ ಆಗಿ ಪ್ರಿನ್ಸಿಪಲ್ ಅದನ್ನ ರಿಪೀಟ್ ಮಾಡ್ಲಿಕ್ಕೆ ಹೇಳಿದ್ರು ಅವ್ರು ಡ್ಯಾನ್ಸ್ನ. ಸೊ ಮಾಮ್ ಥಾಟ್ ಲೈಕ್ ಅದೇ ನಾನು ಅನ್ಕೊಂಡೆ ಇವಳು ಇಂಟ್ರೊಡ್ಯೂಸ್ ಆಗ್ಬೋದು ಅಂತ ಮೂವಿ ಇಂಡಸ್ಟ್ರಿಯಲ್ಲಿ. ಹಾಗೆ ನಾನು ಅವಳನ್ನ ರೆಕಮೆಂಡ್ ಮಾಡಿದೆ. ಥ್ಯಾಂಕ್ ಯು ಫಾರ್ ದ ಚೋಲೆ. ಸೂಪರ್ ಫುಲ್ ಆಗಿದ್ದೀನಿ ನಾನಂತೂ. ಇವಾಗ ಏನು ಅಂದ್ರೆ ಅಲ್ಲಿ ತನಕ ನಡ್ಕೊಂಡು ಹೋಗಕ್ಕೂ ಶಕ್ತಿ ಇಲ್ಲ, ಬಟ್ ಕೈ ತೊಳ್ಕೊಳ್ಳೇಬೇಕು. ಯಾ ಸೊ ಲೆಟ್ಸ್ ಗೋ. ನಮ್ಮಿಬ್ಬರಿಗೆ ದುಃಖದ ಸಂಗತಿ, ಒಬ್ಬರಿಗೆ ಮಾತ್ರ ತುಂಬಾ ಖುಷಿ ಆಗತ್ತೆ. ಡಾನ್ಸ್ ಮಾಡ್ಕೊಂಡು ಎಸ್ಕೇಪ್ ಆಗ್ತಾರೆ. ಟಾಟಾ ಬಾಯ್ ಬಾಯ್ ಸಿ ಯು ಅಂತ ಮಮತಾಗೆ ಮಮತೆಯಿಂದ ಹೇಳುವ ಟೈಮ್ ಬಂದೇ ಬಿಡ್ತು. ನೀವು ಅಷ್ಟೇ ಸೈಲೆಂಟ್ ಆಗ್ಬಿಡ್ತೀರಾ ಅವಳ ಜೊತೆ ಇದ್ದು. ಶೋಕ್ ಬಂದಿದ್ದು ಹೇಗೆ ಅನ್ಸ್ತು ಮಮತಾ? ಇಲ್ಲಿ ಬಂದು ತುಂಬಾ ಖುಷಿ ಆಯ್ತು. ಅವಳು ಇನ್ನಷ್ಟು ಮೂವೀಸ್ ಮಾಡ್ಲಿ, ಅವಳು ಕ್ರಿಯೇಟಿವಿಟಿಯನ್ನು ತೋರಿಸ್ಲಿ. It's handy to have a sister. Hello, like her. You're welcome anytime. So sweet. Thank you, Mamta. It was a pleasure having you on the show. Thank you so much. Thank you. Okay. Bye bye. Bye bye. What do you say? ತುಳುವಲ್ಲಿ ಹೋದ್ಬಲ. ಹೋದ್ಬಲ. Bye bye. Bye bye. See you. ಇವ್ರ ಸಂಪಗೇನೋ ಬಿದ್ದಾಯ್ತು, ಬಟ್ ಇವ್ರ ಮದ್ವೆ ಮಾಡ್ಕೊಳಕ್ಕೆ ಒಂದು ಸ್ಪೆಸಿಫಿಕ್ ಪರ್ಟಿಕ್ಯುಲರ್ ಕಾರಣ ಇದೆಯಂತೆ. ಈ ಕಾರಣಕ್ಕೋಸ್ಕರನೇ ಮದ್ವೆ ಆಗ್ತೀನಿ ಅಂತ ಹೇಳುವ ಹುಡುಗಿರು ನಾನಂತೂ ನನ್ನ ಲೈಫಲ್ಲಿ ನೋಡಿಲ್ಲ. ಯಜ್ಞ ಜೊತೆಗೆ ಕೈ ರುಚಿಯನ್ನು ಟೇಸ್ಟ್ ಮಾಡಕ್ ಯಾರಿರ್ತಾರೆ? ನನ್ನ ಹೆಸರಿಗೆ ರೈಮಿಂಗ್. ಮಗ್ನ. ಬ್ಯಾಡ್. ಮಗ್ನ. ಸಮಥಿಂಗ್ ಬೆಟರ್. ನಾಳೆನೆ ಗೊತ್ತಾಗ್ಲಿ ನಿಮ್ಗೆ. I know exactly. ನಾಳೆನೆ ಗೊತ್ತಾಗ್ಲಿ. I will go and research rhyming words for ಯಜ್ಞ. Yeah. ನಾಳೆ ನಾನೇ ಹೇಳ್ತೀನಿ. And nice pleasant one. Okay, ಈ ಮಗ್ನ ಭಗ್ನ ಎಲ್ಲ ಬೇಡ. ನಾವಿಬ್ರು ಜೊತೆಲಿದ್ರೆ ಇಟ್ ವಿಲ್ ಬಿ ಅ ವೆರಿ ವೆರಿ ಪ್ಲೆಸೆಂಟ್ ಒನ್. ಬಟ್ ಸದ್ಯಕ್ಕೆ ಟಾಟಾ ಬೈ ಬೈ ಸಿ ಯು ಅಂತ ಹೇಳುವ ಸಮಯ ಆಗೇ ಬಿಟ್ಟಿದೆ. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ಬಿಮ್. ನಾನು ನಿಮ್ಮ ಪಟ್ ಪಟಾಕಿ ಶ್ರುತಿ ವಿತ್ ಯಜ್ಞ ಶೆಟ್ಟಿ ಸೈನಿಂಗ್ ಆಫ್. ಟಾಟಾ.